ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಕಾದರವಳ್ಳಿ ಗ್ರಾಮದ ಕಾಂಗ್ರೆಸ್ ಯುವ ಮುಖಂಡರಾದ ಶ್ರೀ ಮುದುಕಪ್ಪ ಮರಡಿ ಇವರ ಪತ್ರಿಕಾಗೋಷ್ಠಿಯ ವಿವರ. ಶಾಸಕರಾದ ಬಾಬಾ ಸಾಹೇಬ್ ಪಾಟೀಲ್ ಅವರು ಕಿತ್ತೂರು ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಹಲವಾರು ಇಲಾಖೆಗಳಿಂದ ಅನುದಾನ ತರುತ್ತಿದ್ದಾರೆ. ನಮ್ಮ ನಾಯಕರ ಗುರಿ ಕಿತ್ತೂರು ಕ್ಷೇತ್ರದ ಅಭಿವೃದ್ಧಿಯೇ ಆಗಿದೆ. ಮೊನ್ನೆ ನನ್ನ ಸುಕ್ಷೇತ್ರವಾದ ಕಾದರವಳ್ಳಿಯಲ್ಲಿ ಜಿಲ್ಲಾ ಪಂಚಾಯತ್ ಕಾರ್ಯಕರ್ತರ ಸಭೆ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ನಾನು ಗೈರು ಹಾಜರಾಗಿದ್ದಕ್ಕೆ ಹಲವಾರು ಅರ್ಥಗಳನ್ನು ಕಲ್ಪಿಸಲಾಗ್ತಿದೆ. ಆದರೆ ಅವತ್ತು ನಾನು ವೈಯಕ್ತಿಕ ಕಾರಣಗಳಿಂದ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ. ಈ ಬಗ್ಗೆ ನಾನು ಮೊದಲೇ ಶಾಸಕರಿಗೆ ಮಾಹಿತಿ ನೀಡಿದ್ದೆ. ನಾನು ಯಾವತ್ತೂ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿದ್ದು ಶಾಸಕರ ಮಾರ್ಗದರ್ಶನದಲ್ಲಿ ಪಕ್ಷದ ಸೇವೆಗೆ ಸದಾ ಬದ್ಧನಾಗಿದ್ದೇನೆ. ಶಾಸಕರು ಯಾವುದೇ ರೀತಿಯ ಕುಟುಂಬ ರಾಜಕಾರಣ ಮಾಡಿಲ್ಲ. ಶ್ರೀಮತಿ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್ ಇವರ ಕ್ರಿಯಾಶೀಲ ಪಕ್ಷದ ಸೇವೆಯನ್ನು ಗುರುತಿಸಿ ಪಕ್ಷ ಅವರನ್ನು ಕೆಪಿಸಿಸಿ ಸದಸ್ಯರನ್ನಾಗಿ ಅಧಿಕಾರ ನೀಡಿದೆ. ಇನ್ನು ತಮ್ಮ ಸಹೋದರರನ್ನು ಡಿಸಿಸಿ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಮಾಡುವಾಗ ಕ್ಷೇತ್ರದ ಎಲ್ಲ ಪಿಕೆಪಿಎಸ್ ಹಾಗೂ ಮುಖಂಡರ ಜೊತೆ ಚರ್ಚೆ ಮಾಡಿ ಅವರ ಅಭಿಪ್ರಾಯ ಪಡೆದು ಅವರ ಒತ್ತಾಯದ ಮೇರೆಗೆ ಶ್ರೀ ನಾನಾ ಸಾಹೇಬ್ ಪಾಟೀಲ್ ಅವರನ್ನು ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬಂದಿದ್ದಾರೆ. ಇದರಲ್ಲಿ ಯಾವುದೇ ಕುಟುಂಬ ರಾಜಕಾರಣ ಇಲ್ಲ ಹಾಗೂ ಅಧಿಕಾರ ತಮ್ಮ ಕುಟುಂಬದಲ್ಲಿಯೇ ಇರಬೇಕು ಎನ್ನುವುದನ್ನು ಅಂತ ಕೂಡ ಶಾಸಕರು ಬಯಸವರಿಲ್ಲ. ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಶಾಸಕರ ನೇತೃತ್ವದಲ್ಲಿ ಪಕ್ಷದ ಎಲ್ಲ ಮುಖಂಡರು ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ಅಭ್ಯರ್ಥಿಗಳನ್ನು ಗೆಲ್ಲಿಸುತ್ತೇವೆ. ಕಿತ್ತೂರು ಮತಕ್ಷೇತ್ರದಲ್ಲಿ ಪಕ್ಷದ ಮುಖಂಡರೆಲ್ಲೂ ಒಗ್ಗಟ್ಟಾಗಿದ್ದೇವೆ. ಬೇರೆ ಪಕ್ಷದವರು ನಮ್ಮ ಶಾಸಕರು ಗೆಲ್ಲುವ ಅಭ್ಯರ್ಥಿ ಎಂದು ತಮ್ಮ ಪಕ್ಷಕ್ಕೆ ಆಹ್ವಾನ ನೀಡಿದರು. ನಮ್ಮ ಶಾಸಕರು ಎಂದೂ ಕೂಡ ಅಧಿಕಾರಕ್ಕಾಗಿ ಮತ್ತೊಂದು ಪಕ್ಷ ಎಂದವರಲ್ಲ. ಇನ್ನು ಶಾಸಕರು ಜಾತ್ಯತೀತ ಸಿದ್ಧಾಂತವನ್ನು ನಂಬಿದವರು. ಸಮಾಜದ ಎಲ್ಲ ವರ್ಗದವರನ್ನು ಒಟ್ಟಾಗಿ ಒಗ್ಗಟ್ಟಿನಿಂದ ಅಭಿವೃದ್ಧಿ ಮಾಡುವ ಮನೋಭಾವ ನಮ್ಮ ಶಾಸಕರದು. ಅಲ್ಪಸಂಖ್ಯಾತ ಸಮುದಾಯದ ಮಸೀದಿಗಳ ಜೀರ್ಣೋದ್ಧಾರಕ್ಕೆ ಸುಮಾರು 3 ಕೋಟಿ ರೂಪಾಯಿಗಳ ಅನುದಾನ ಒದಗಿಸಿದ್ದಾರೆ. ಅಲ್ಲದೆ ಜೈನ ಸಮುದಾಯದ ಹಲವು ಬಸದಿಗಳು ಜೀರ್ಣೋದ್ಧಾರಕ್ಕೆ ಅನುದಾನ ಒದಗಿಸಿದ್ದಾರೆ. ಎಲ್ಲ ಸಮುದಾಯದ ಅಭಿವೃದ್ಧಿಯೇ ನಮ್ಮ ಶಾಸಕರ ಮೂಲಮಂತ್ರ. ವರದಿಗಾರರು ರುದ್ರಪ್ಪ, ಹುಬ್ಬಳ್ಳಿ. ನಮಸ್ಕಾರ ರೀ. ಹೇಳಿ ಸರ್. ವಿಶೇಷವಾಗಿ ಈಗ ಬಡ್ಜೆಟ್ ಘೋಷಣೆ ಆಗಿದೆ. ಇಂಥ ಸಂದರ್ಭದಲ್ಲಿ ಕಿತ್ತೂರಿಗೆ ಚೆನ್ನಾಗಿ ಏನಾದ್ರು ಸಿಕ್ಕಿದವ? ಯಾಕಪ್ಪ ಅಂದರೆ ಕಾಂಗ್ರೆಸ್ ಶಾಸಕರೇ ಇದ್ದಾರೆ. ಕಿತ್ತೂರಿನ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಒಂದು ರೀತಿ ಕಾಳಜಿ ಉಳ್ಳವರು ಶಾಸಕರು. ನೀವು ಸಹ ಅವರ ಕಟ್ಟ ಅಭಿಮಾನಿ. ಹೌದು ಸರ್. ಅನುದಾನದ ಬಗ್ಗೆ ಒಂದೆರಡು ಮಾತು ಹೇಳ್ರಲ್ಲ. ಒಳ್ಳೆಯ ಬಜೆಟ್ ಆಗಿದೆ. ನಮ್ಮ ಕಿತ್ತೂರಿನ ಶಾಸಕರಾದಂಥ ಬಾಬಾ ಸಾಹೇಬ್ ದಣಿಗಳು ಒಳ್ಳೆಯ ರೀತಿ ಕೆಲಸ ಮಾಡಿದಾರು, ಒಳ್ಳೆಯ ರೀತಿ ಮಾಡ್ತಾ ಇದ್ದಾರೆ. ಮುಂದೂ ಒಳ್ಳೆ ಕೆಲಸ ಮಾಡ್ತಾರೂ ನಮಗೆ ಆತ್ಮವಿಶ್ವಾಸ ಇದೆ. ಈಗ ವಿಶೇಷವಾಗಿ ಇತ್ತೀಚೆಗೆ ಕೆಲವು ಇವು ನಡೆದಿದ್ದಾವೆ. ಯಾಕಪ್ಪ ಅಂತಂದರೆ ಒಂದು ರೀತಿ ಜಿಲ್ಲಾ ಪಂಚಾಯಿತಿ ಒಂದು ರೀತಿ ಕಾರ್ಯಕರ್ತರ ಒಂದು ರೀತಿ ಸಭೆಗೋಸ್ಕರ ಇಲ್ಲೇ ಒಂದು ರೀತಿ ಬಂಡೆಮ್ಮ ಗುಡಿಗೆ ತಾವು ಗೈರಾಗಿದ್ದು ಎಲ್ಲೋ ಒಂದು ಕಡೆ ಸಾಕಷ್ಟು ನಿಮ್ಮ ಅಭಿಮಾನಿಗಳಲ್ಲಿ ಒಂದು ರೀತಿ ಕಿತ್ತೂರು ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತವೆ. ಯಾಕೆ ನೀವು ಗೈರಾಗಿದ್ದು? ಯಾಕಪ್ಪ ಅಂತಂದರೆ ತಾವು ಸಹ ಒಬ್ಬ ಜಿಲ್ಲಾ ಪಂಚಾಯಿತಿ ಕ್ಯಾಂಡಿಡೇಟು ಆಕಾಂಕ್ಷಿ ಇದ್ರಿ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರಿದ್ದರು, ಎಲ್ಲರೂ ಇದ್ದರು. ಯಾಕೆ ನಿಮ್ಮ ಗೈರಿಗೆ ಸ್ವಲ್ಪ ಕಾರಣ ಕೊಡ್ರಲ್ಲ? ನಂದು ಸ್ವಲ್ಪ ಕಾರಣಾಂತರಗಳಿಂದ ಹೊರಗೆ ಹೋಗ್ಬೇಕಾದ ಅವತ್ತಿನ ದಿವಸ ಹೊರಗೆ ಹೋಗ್ಬೇಕಾದ ಸಮಯ ಬಂತು. ನಮ್ಮ ಶಾಸಕರಿಗೆ ಪರ್ಮಿಷನ್ ತೊಗೊಂಡ್ಕಾರ ಹೊರಗೆ ಹೋಗಿದ್ದು ನಾವು ಸರ್. ಬಸವರಾಜ ಅಲ್ಲ, ಈಗ ಸಾಕಷ್ಟು ಜನ ಏನಪ್ಪ ಹೇಳ್ತಾವ್ರು ಅಂದರೆ ಅವ್ರಿಗೂ ಇನ್ವೈಟ್ ಮಾಡಿದ್ವಿ ಅಂತಕ್ಕಂಥ ಮಾತುಗಳು ಹೇಳ್ತಾವ್ರೆ. ಇನ್ವೈಟ್ ಮಾಡಿದ್ರ? ಅಲ್ಲಲ್ಲ, ಇನ್ವೈಟ್ ಅನ್ನೋಕ್ಕಿಂತ ಕಾರ್ಯಕ್ರಮ ನಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾರ್ಯಕ್ರಮ ನಾವು ಆಯೋಜನೆ ಮಾಡಲಾಗಿತ್ತು. ಅದನ್ನು ಬಂಡಾಂಬ ದೇವಿ ಗುಡಿಗೆ. ಆ ಕಾರ್ಯಕ್ರಮಕ್ಕೆ ನಂದು ಅನಿವಾರ್ಯ ಕಾರಣದಿಂದ ನಾ ಹೊರಗೆ ಹೋಗ್ಬೇಕಾಯ್ತು. ಆ ಕಾರಣದಿಂದ ಹೊರಗೆ ಹೋಗಿದ್ದೆ. ನಮ್ಮ ಎಂಟೈರ್ ಟೀಮ್ ಒಂದು 10 ಮಂದಿ ಕೂಡ್ಕಾರ ನಾವು ಹೊರಗೆ ಹೋಗ್ಬೇಕಾದ ಕಾರಣ ಬಂತು. ಅದಕ್ಕಾಗಿ ನಮ್ಮ ಶಾಸಕರ ಪರ್ಮಿಷನ್ ತೊಗೊಂಡು ಶಾಸಕರಿಗೆ ಕಾಲ್ ಮಾಡಿ ಮಾತಾಡ್ಕಾರ ನಾವು ಹೊರಗೆ ಹೋಗಿದ್ದು ಸರ್. ಈಗ 2023ರಲ್ಲಿ ಇತ್ತೀಚೆಗೆ ಒಂದು ಅಭಿಪ್ ಶಿಲ್ಲೇದಾರ್ ಅವರು ಒಂದು ರೀತಿ ಹೇಳಿಕೆ ಕೊಟ್ಟಿದ್ದಾರೆ. 2023ರಲ್ಲಿ ನಮಗೆ ಅನ್ಯಾಯ ಆಗಿತ್ತು. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಮೋಸ ಮಾಡಿದ್ರು. ನನಗೆ ಟಿಕೆಟ್ ನನಗೆ ಸಿಗಬೇಕಾಗಿತ್ತು. 2028ರಲ್ಲಿ ನಾನು ಚುನಾವಣಾ ಟಿಕೆಟ್ ಆಕಾಂಕ್ಷಿ ಅಂತ ಹೇಳಿಕೆ ಕೊಟ್ಟಿದ್ರು. ಹಾಗಾಗಿ ಸಾಕಷ್ಟು ಇದ್ರ ನಂತರ ಸಾಕಷ್ಟು ಬೆಳವಣಿಗೆ ಆಗಿದ್ದಾವೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಇವತ್ತು ಅವ್ರಿಗೂ ಕೂಡ ಹೇಳಕ್ಕೆ ಬಯಸ್ತೇನೆ, 2023ಕ್ಕಿಂತ ಮೊದಲು ಹಲವಾರು ಬಾರಿ ಅವ್ರ ಜೊತೆ ಕೂಡಿ ಮಾತಾಡ್ಕಾರ ಇದನ್ನ
ಮಾ ಸಂಘಟನೆ ಮಾಡುವಂಥ ಇದನ್ನು ಮಾಡಿದ್ದು ಮಾಡಿಕಾರ ನಮ್ಮ ಶಾಸಕರು ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗುವಂಥ ಕೆಲಸ ಮಾಡಿದರು. ಅದ್ರ ಬಗ್ಗೆ ಇದಿಲ್ಲ, ತಪ್ಪಾಗಿಲ್ರಿ. ಅಲ್ಲ ಹಂಗಲ್ಲ, ಅವರ ಮಾನ್ಯ ನಾನು ತಮ್ಮ ಸೋಷಿಯಲ್ ಮೀಡಿಯಾದಾಗ ಹೇಳಿಕೆ ಕೊಟ್ಟದ್ದು ನೋಡೀನಿ. ಅಬೀಬ್ ಸುಲೇದಾರ್ ಅವ್ರು ಕೊಟ್ಟರು ಗೋಕಾಕ್ ಕೂಡಿದ್ದು, ಮುಂದೆ ಅವ್ರ ಮನೆ ಕೂಡಿದ್ದಲ್ಲ, ಅವ್ರ ಕಲ್ಯಾಣ ಮಂಟಪ ಕೂಡಿದ್ದು. ಕಲ್ಯಾಣ ಮಂಟಪ ಕೂಡಿದಾಗ ಪ್ರತಿ ಸರಿ ನಮ್ಮ ಶಾಸಕರ ಜೊತೆ ಅದ. ಪ್ರತಿ ಸರಿ ಇದು ಜಿಲ್ಲಾ ನಾಯಕರು ಮತ್ತು ರಾಜ್ಯ ನಾಯಕರಾದಂಥ ಸತೀಶಣ್ಣ ಜಾರಕಿಹೊಳಿ ಅವ್ರ ಮಾರ್ಗದರ್ಶನದಾಗ ಡಿಸ್ಕಸ್ ಮಾಡಿ ಹೊಂದಾಣಿಕೆ ಮಾಡಿ ಇದನ್ನು ಕಿತ್ತೂರು ಕ್ಷೇತ್ರ ಗೆಲ್ಲುವಂಥ ಮಾಡ್ರಿ ಅಂತೇಳಿ ಜಿಲ್ಲಾ ಅಧ್ಯಕ್ಷರಾದಂಥ ವಿನಯ್ ನಾವಲಗಟ್ಟಿ ಅವ್ರನ್ನ, ಮುಂದೆ ಪ್ರದೀಪಣ್ಣ MJ ಅವ್ರನ್ನ, ದಯಾನಂದ್ ಪಾಟೀಲ್ ಸಾಹೇಬ್ರನ್ನ, ಜಿಲ್ಲಾ ನಾಯಕರನ್ನ ಕಳಿಸ್ಕಾರ ಇದನ್ನ ಕುಂತ್ ಮಾತಾಡ್ಕಾರ ಚರ್ಚೆ ಮಾಡಿ ಕ್ಷೇತ್ರ ಗೆಲ್ಲುವಂತ ಕೆಲಸ ಮಾಡುತ್ತೆ ಕಳಿಸಿದ್ದಕ್ಕೆ ನಾವು ನಮ್ಮ ಶಾಸಕರು ಎಲ್ಲಾರು ಕೂಡಿ ಹೋಗಿದ್ದದ್ ಕರೆ. ಕಲ್ಯಾಣ ಮಂಟಪ ಹೋಗಿದವು, ಅವರ ಜಿಲ್ಲಾ ನಾಯಕರ ಕರೆದ ಮಾತಾಡಿದ ಕರೆ. ಹಂಗಲ್ಲ, ಈಗ ಇನ್ನೊಂದು ವಿಷಯ ಇದೆ. ಸಾಕಷ್ಟು ಒಂದ್ ರೀತಿ ಎಲ್ಲ ಶಾಸಕರು ಒಂದ್ ರೀತಿ ಕುಟುಂಬ ರಾಜಕಾರಣ ಮಾಡ್ದವ್ರೆ. ಶಾಸಕರು ಆಗಿದ್ದಾರೆ, ಮತ್ತೆ ಅವ್ರ ಮನೆಗೆ DCC ಬ್ಯಾಂಕು ಇದಾಗಿದೆ, KBC ಸದಸ್ಯನು ಅವ್ರ ಮನೆಗೆ ಹುದ್ದೆ ಕೊಟ್ಟಿದೆ. ಯಾಕೆ ಅಂತ ಹೇಳ್ಬಿಟ್ಟು ಅದು ಪ್ರಶ್ನೆ ಆಗಿದೆ. ಇಲ್ಲ ನಮ್ಮ ಶಾಸಕರ ಕುಟುಂಬ ರಾಜಕಾರಣ ಯಾವತ್ತು ಮಾಡ್ಯಲ್ಲ, ಮಾಡೋದೂ ಇಲ್ಲ. ನಮ್ಮ ರೋಹಿಣಿ ತಾಯಿ ಪಾಟೀಲ್ ಅವರು KPC ಸದಸ್ಯರು ಮೊದಲಾಗಿದ್ದಾರೆ. ಶಾಸಕರು 2023 ಶಾಸಕರಾಗಿದ್ದಾರೆ. ಅದಕ್ಕಿಂತ ಮೊದಲ KPC ಸದಸ್ಯರಾದಾರ ರೋಹಿಣಿ ತಾಯಿ ಅವರು. ಅದೇನಿಲ್ಲ, DCC ಬ್ಯಾಂಕ್ ಚುನಾವಣೆ ನಮ್ಮನ್ನ ಕಿತ್ತೂರು ಮೀಟಿಂಗ್ ಕರೆದಾಗ ಕೇಳಿದ್ರು, ಯಾರ ಅಭ್ಯರ್ಥಿ ಆಗೋರಿದ್ರು ಎಲ್ಲಾರಿದ್ರು ಇದನ್ನ ಮಾಡ್ರಿ, ಅಭ್ಯರ್ಥಿ ಆಗ್ರಿ ಅಂತೇಳಿ ಶಾಸಕರು ಹೇಳಿದಾಗ ಯಾರು ಮುಂದೆ ಬರಲಿಲ್ಲ. ಮುಂದೆ ಬರ್ದಕ್ಕೆ ಅವ್ರ ಸಹೋದರನಾದ ನಾನಾ ಸಾಹೇಬ್ ಪಾಟೀಲ್ರನ್ನ ಕಣಕ್ಕೆ ಕೀಳಿಸ್ಕಾರ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಕೂಟ್ಕಾರ ಗೆಲ್ಲಿಸ್ತಾರು ಅಂತ ಕೆಲಸ ಮಾಡಿದವ್ರಿ. ಒಟ್ಟಾರೆ ಇದು ಕುಟುಂಬ ರಾಜಕಾರಣ ಅಲ್ಲ. ಮತ್ತೆ ಸಾಕಷ್ಟು ಒಂದ್ ರೀತಿ ಅಲ್ಪಸಂಖ್ಯಾತರ ವಿರೋಧಿ ಅಂತ ಹೇಳ್ಬಿಟ್ಟು ಹೇಳ್ತಾವ್ರು ಅಬೀಬ್ ಸುಲೇದಾರ್ ಅವರು. ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಜಾಸ್ತಿ ಮನ್ನಣೆ ಆಗ್ತಾ ಇಲ್ಲ, ಬರೀ ವೋಟ್ ಬ್ಯಾಂಕ್ ಮಾತ್ರ ಬೇಕು ಅಲ್ಪಸಂಖ್ಯಾತ ಮುಖಂಡರುಗಳು ಅಂತಕ್ಕಂಥ ಮಾತು ವ್ಯಕ್ತಪಡಿಸಿಲ್ಲ. ಹಂಗೇನಿಲ್ರಿ. ಈಗ ಅವ್ರ ಮಾಮಾರನ ನಮ್ಮ ಜಕಾತಿ ಸರ್ ಅವ್ರನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಾಡಿದಾರ. ಇನ್ನೂ ಮುಂಬರುವ ದಿನಗಳಲ್ಲಿ ಅವ್ರಿಗೂ ಎಲ್ಲರಿಗೂ ಎಲ್ಲ ಸಮಾಜದವ್ರಿಗೆ ಅವಕಾಶ ಕೊಡ್ತಾರ ಶಾಸಕರು. ಅದ್ರ ಬಗ್ಗೆ ಯಾರು ಮಾತಿಲ್ರಿ. ಇವತ್ತು ಇಫ್ತಾರ್ ಕೂಟ ನಮ್ಮ ಕಿತ್ತೂರು ಕ್ಷೇತ್ರದಾಗ ಎಷ್ಟು ವರ್ಷದಿಂದ ಕಾಂಗ್ರೆಸ್ ಶಾಸಕರಿದ್ದಾರೋ, ಹಿಂದಿನ ಶಾಸಕರು ಯಾರು ಇಫ್ತಾರ್ ಕೂಟ ಮಾಡ್ರಿ. ಇವತ್ತು ನಮ್ಮ ಶಾಸಕರ ಇಫ್ತಾರ್ ಕೂಟ ಮಾಡ್ಕಾರ ಮುಸ್ಲಿಂ ಸಮಾಜದವ್ರನ್ನ ಎತ್ತಿ ಹಿಡುವಂಥ ಕೆಲಸ ಮಾಡಿದವರು. ಎಲ್ಲ ಸಮಾಜ ಜೊತೆಗೆ ತೊಗೊಂಡು ಹೊಂಟಾರು. ಅದ್ರ ಬಗ್ಗೆ ಯಾರು ಮಾತಿಲ್ರಿ. ಈಗ ಇನ್ನೊಂದು ಹೇಳಿದರೆ ವಿಶೇಷವಾಗಿ ಪಕ್ಷೇತರ ಒಂದ್ ರೀತಿ ಪಕ್ಷಾಂತರ ಇವ್ರ ರೀತಿ BJP ಬಾಗ್ಲು ಕದ ತಟ್ಟಿಲ್ಲ, JDS ಬಾಗ್ಲು ಕದ ತಟ್ಟಿಲ್ಲ ಅಂತಕ್ಕಂಥ ಮಾತುಗಳು ಶಿಲೇದಾರ್ ಹೇಳಿದ್ದಾರೆ. ಜೊತೆಗೆ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ ಏನು? ಅವರ BJP ಬಾಗಿಲು ತಕ್ಬೋದು, ಕಾಂಗ್ರೆಸ್ ಬಾಗಿಲು ತಕ್ಬೋದು, JDS ಬಾಗಿಲು ತಕ್ಬೋದ್ರಿ. ನಾವು ಎಲ್ಲ ಇವಾಗ ಶಾಸಕರಾಗ್ಬೇಕಂತ ಎಲ್ಲ ರೀತಿ ನಾನಾ ಆ್ಯಂಗಲ್ನಾಗ ಪ್ರಯತ್ನ ಮಾಡಿ ಶಾಸಕರಾಗಿದ್ದಾರೆ ನಮ್ಮ ಸಾಹೇಬ್ರು ಬಾಬಾ ಸಾಹೇಬ್ ದಣಿಗಳು. ಅದ್ರ ಬಗ್ಗೆ ಏನು ಇದಿಲ್ರಿ. ಇವತ್ತು ಪಕ್ಷದಾಗ ದುಡಿದಾಗ ಪಕ್ಷದ ಟಿಕೆಟ್ ಕೊಡಿದಾಗ ಬೇರೆ ಪಕ್ಷದವ್ರು ಕೊಡ್ತೋ ಅಂತ ಅಂದಾಗ ನಾವು ಹೋಗಾಕ ಇದನ್ನ ಮಾಡಿದ ಕರೆ ಹೋಗೋ ಟೈಮ್ದಾಗ ನಮಗೆ ಅವತ್ತಿನ KPCC ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಸಾಹೇಬ್ರ ಕಡೆಯಿಂದ ಕಾಲ್ ಬಂತು ನಮ್ಮ ಸಾಹೇಬ್ರಿಗೆ, ಎಲ್ಲ ಪಕ್ಷ ಬಿಡಬಾರ್ದು ಅಂತೆ. ಪಕ್ಷ ಬಿಡಬಾರ್ದು ಅಂತಲೇ ಸಂಪೂರ್ಣ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ ನಮ್ಮ ಸಾಹೇಬ್ರನ್ನ ಕ್ಯಾನ್ಸಲ್ ಮಾಡಿದವರು. ಇವತ್ತಿನ ಶಾಸಕರಾದಂಥ ಬಾಬಾ ಸಾಹೇಬ್ ದಣಿಗಾಳ ಕ್ಯಾನ್ಸಲ್ ಮಾಡಿರೋ ಅವತ್ತ ಕಾರ್ಯಕ್ರಮ, ಸಂಪೂರ್ಣ ಕಾರ್ಯಕ್ರಮ. ಇವತ್ತಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರು, ಮುಂದೆ ವಿನಯ್ ಕುಲಕರ್ಣಿ ಸಾಹೇಬರು, MB ಪಾಟೀಲ್ ಸಾಹೇಬರು ಬೆಂಗಳೂರು ಶಾಸಕರಿಗೆ ಹೇಳ್ಯಾರ, ಪಕ್ಷ ಬಿಡಬಾಡ್ರಿ, BJP ಹೋಗ್ಬಾಡ್ರಿ, ನಿಮ್ಗೆ ಟಿಕೆಟ್ 2018 ಟಿಕೆಟ್ ಕೊಡ್ತು ಅಂತ ಮಾತು ಕೊಟ್ರು. MB ಪಾಟೀಲ್ ಸ್ವತಃ ಖುದ್ದಾಗಿ KPCC ಕಚೇರಿಗೆ ನಾವೆಲ್ಲ ನಮ್ಮ ಶಾಸಕರ ಜೊತೆಗಿದ್ದು, ನಮ್ಮ ಶಾಸಕರ ಜೊತೆಗಿದ್ದಾಗ ಖುದ್ದಾಗಿ ಇವರ ಹೇಳಿದ್ರು MB ಪಾಟೀಲ್ನ 2018 ನಿಮಗೆ ಟಿಕೆಟ್ ಕೊಡ್ತು ಹೋಗ್ಬಾರ್ದು ಪಕ್ಷ ಕೊಟ್ಟು ಅಂತೇಳಿ
ಕರೆದು ಹೇಳ್ಕ ನಮ್ಮ ಫಂಕ್ಷನ್ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡ್ಸಿರ. 2018 ಟಿಕೆಟ್ ಕೊಡ್ಲಿಲ್ಲ ನಮಗೆ ಅನ್ಯಾಯ ಮಾಡಿದಾರ. ಪಕ್ಷಕ್ಕೆ ನಮ್ಮ ನಾಯಕರಿಗೆ ಅನ್ಯಾಯ ಮಾಡಿದಾರೆ. ನಮ್ಮ ನಾಯಕರಾದಂಥ ಬಾಬಾ ಸಾಹೇಬ್ ದನಿಗಳಿಗೆ ಅನ್ಯಾಯ ಮಾಡಿದಾರೆ ಅವತ್ತ. ಉಳ್ದಾರ್ಗೆ ಯಾರಿಗೇನು ಅನ್ಯಾಯ ಆಗಲ್ಲ, ಅದ್ರ ಬಗ್ಗೆ ಏನು ಇದಿಲ್ಲ. ಅಲ್ಲ, ಈಗ ನಾವು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಾನು ಅಂತಕ್ಕಂಥ ಮಾತುಗಳು ವ್ಯಕ್ತಪಡಿಸಿದ್ದಾರೆ. 2018ರಲ್ಲಿ ಅಬೀಬ್ ಶಿಲೇದರ್ ಅವರು ಒಂದು ರೀತಿ ಯಾಕೆ ಹಾಗಾದರೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳಿದ್ರು, ಓಕೆ. ಆದರೆ 2018ರಲ್ಲಿ ನಿಮ್ಮ ಒಂದು ರೀತಿ ಬಾಬಾ ಸಾಹೇಬ್ ಪಾಟೀಲ್ ಅವರು ಟ್ರ್ಯಾಕ್ಟರ್ಗಿಂತ ನೀವು ಸಪೋರ್ಟ್ ಮಾಡಿದ್ರಂತೆ. ಹೌದೌದು. ಅವರು ನಾವು ಎಲ್ಲ ಇವತ್ತು ನಮ್ಮ ನಾಯಕರ ಜೊತೆಗಿದಾರೋ, ಅವತ್ತು ನಮ್ಮ ನಾಯಕರ ಜೊತೆಗಿದ್ರು. ಸ್ವಲ್ಪ ಏನೋ ಭಿನ್ನಾಭಿಪ್ರಾಯ ಇರ್ಬೋದು. ಮುಂಬರೋ ದಿನಗಳಲ್ಲಿ ಎಲ್ಲ ಸರಿ ಮಾಡ್ಕೊಂಡು ಶಾಸಕರ ಮಾತುಗಳು ನಮ್ಮ ಬಾಬಾ ಸಾಹೇಬ್ ದನಿಗಳು ಮಾಡ್ತು ಅಂತೇಳಿ ನಿಮಗೆ ಹೇಳಕ್ ಇಚ್ಛೆ ಪಡ್ತೀನಿ. ಇನ್ನೂ 20 ವರ್ಷ ನಮ್ಮ ನಾಯಕರನ್ನ ಶಾಸಕರು ಇರ್ತಾರ, ಬಾಬಾ ಸಾಹೇಬ್ ದನಿಗಳ ಶಾಸಕರು ಇರ್ತಾರ ಇನ್ನೂ 20 ವರ್ಷ. ಯಾಕಂದ್ರೆ ಕ್ಷೇತ್ರದ ಜನ ಮಾತಾಡತ್ತಾರ. ಇಂಥ ಒಳ್ಳೆ ಶಾಸಕ ನಮಗೆ ಸ್ವಚ್ಛ ಹೃದಯದ ಎಲ್ಲಾ ಸಮಾಜವನ್ನು ಜೈಕೊಂಡು ಹೋಗುವಂತ ಶಾಸಕರ ಪ್ರಥಮ ಬಾರಿಗೆ ಸಿಕ್ಕಿದ್ದಂತೇಳಿ ಎಲ್ಲಾ ಜನರು ಮಾತಾಡತ್ತಾರ. ಆಯ್ತು ಸರ್, ಓಕೆ. ಇಷ್ಟೆಲ್ಲ ಆಯ್ತು, ಓಕೆ. ಆರೋಪ ಆಯ್ತು, ಪ್ರತ್ಯಾರೋಪ ಆಯ್ತು. ನೀವೊಬ್ಬರೇ ಸಮರ್ಥನೆ ಮಾಡ್ಕೊತಾ ಇದ್ರಲ್ಲ, ಯಾವ ಮುಖಂಡರು ಸಮರ್ಥನೆ ಮಾಡ್ಕೊಳ್ಳಿಲ್ಲ. ಯಾಕೆ ನೀವು ಒಬ್ಬರೇನ ಶಾಸಕರಿಗೆ ನಿಜವಾಗೂ ನಿಷ್ಠಾವಂತ ಅವರ ಬೆಂಬಲಿಗ ಅನ್ನೋದು? ಹಂಗೇನಿಲ್ಲ. ಎಲ್ಲಾರು ಕುಂತು ನಾವು ಡಿಸ್ಕಸ್ ಮಾಡ್ಕಾರ ಇವತ್ತು ನಾ ನಿಮಗೆ ಇದನ್ನ ಹೇಳಿಕೆ ಕೊಡತ್ತೇನೆ ಸರ್. ಹೌದಾ? ಈಗ ಹಂಗಾರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ವಿಶೇಷವಾಗಿ ನೀವು ಸಹ ನಿಮ್ಮ ಅಭಿಮಾನಿಗಳು ಒಂದು ಆಸೆ ಇತ್ತು, ಮುದ್ಕಪ್ಪ ಮಾಡಿಯವರು ಜಿಲ್ಲಾ ಪಂಚಾಯಿತಿ ಸದಸ್ಯ ಆಗಬೇಕು, ಅವ್ರಿಗೂ ಸಹ ಟಿಕೆಟ್ ಸಿಗಬೇಕು, ಕಾದ್ರಳ್ಳಿ ಜಿಲ್ಲಾ ಪಂಚಾಯಿತಿಯಿಂದ ಅಂತಕ್ಕಂಥದ್ದು ಇದ್ದಿತ್ತು. ಎಲ್ಲೈತೆ ಸರ್ ಅದು? ಪೂರ್ವಭಾವಿ ಸಭೆನೂ ಆಯ್ತು, ಎಲ್ಲ ಆಯ್ತು ಸರ್. ಇವತ್ತ ನನ್ನ ಅಭಿಮಾನಿಗಳು ಅನ್ನೋಕ್ಕಿಂತ ಬಾಬಾ ಸಾಹೇಬ್ ದನಿಗಳ ಅಭಿಮಾನಿಗಳು ಸರ್. ನಾ ಕಟ್ಟ ಬಾಬಾ ಸಾಹೇಬ್ ದನಿಗಳ ಶಿಷ್ಯರ ಸರ. ನಮ್ಮ ತಾಯಿಯಾದಂಥ ರೋಹಿಣಿ ಪಾಟೀಲ್ರು ಬಾಬಾ ಸಾಹೇಬ್ ದನಿಗಳು ಏನು ಇದನ್ನ ನಿರ್ಣಯ ತೋತಾರ, ಆ ನಿರ್ಣಯಕ್ಕೆ ನಾ ಬದ್ಧರಾಮ್ ಸರ. ನಾ ಅವ್ರ ಜೊತೆಗಿರಾಮ್ ಸರ. ಅವ್ರು ಏನ್ ನಿರ್ಣಯ ತೋತಾರ ಅದ್ರ ಪರವಾಗಿರಾಮ್ ಸರ. ಅವ್ರು ಏನ್ ಇವತ್ತು ಕರೆದು ಹೇಳ್ತಾರ ಆ ಕೆಲಸ ಮಾಡುವಂತ ಇದನ್ ಮಾಡೋರ್ ಸರ. ಈಗ ಇನ್ನೂ ಮೀಸಲಾತಿನ ಬಂದಿಲ್ಲ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ. ಈಗ ನಾವು ಇದನ್ನ ನಿಮ್ಗೆ ಹೇಳಿಕೆ ಕೊಟ್ಟ ಇಲ್ಲದ್ದು ಇದನ್ನ ಮಾಡಿದ್ವಿ ಅಂದ್ರೆ ಅದ ಸರಿ ಅನ್ಸಲ್ ಸರ. ಮುಂಬರೋ ದಿನಗಳಲ್ಲಿ ನಮ್ಮ ನಾಯಕರು ಏನ್ ಇದನ್ನ ನಿರ್ಧಾರ ತೋತಾರ ಆ ನಿರ್ಧಾರಕ್ಕೆ ಬದ್ಧಾಗಿ ಹೋಗಾರ ಸರ್ ನಾವು. ಈಗ ಶಿಲೇಧರ್ ಅವರೇ ಹೇಳಿದ್ರು ಮೊನ್ನೆ, ನಿಮ್ಮ ಮುದ್ಕಪ್ಪ ಮಡ್ಡಿಗೆ ಟಿಕೆಟ್ ಜಿಲ್ಲಾ ಪಂಚಾಯತಿ ಸದಸ್ಯ ಒಂದು ರೀತಿ ಸಿಗ್ಬೇಕು, ಟಿಕೆಟ್ ಸಿಗ್ಬೇಕು, ಚನ್ನಗೌಡ ಪಾಟೀಲ್ ಅವ್ರು ಸಿಗ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಪ್ರೀತಿ ವ್ಯಕ್ತಪಡಿಸಿದ್ದಾರೆ ಶಿಲೇಧರ್ ಅವರು. ಇಲ್ಲ, ಹಂಗೇನಿಲ್ಲ ಸರ. ನಾವು ನಮ್ಮ ನಾಯಕರಾದಂಥ ಬಾಬಾ ಸಾಹೇಬ್ ದನಿಗಳು ಏನು ಇದನ್ನ ಸಿದ್ಧಾಂತಗಳು ಅದಾವು, ಅದ ಸಿದ್ಧಾಂತ ಹೋಗಾರ. ನಮ್ಮ ಮಣಿತಾನನ ಅವ್ರ ಜೊತೆಗೆ ನಾವು ಇರಾವ್ರು, ಉಳಿದದ್ದೇನಿಲ್ಲ, ಬೇರೆ ಏನಿಲ್ಲ ಸರ್ ನಮ್ದು. ಶಿಲೇದಾರ್ ಅವ್ರು ಈಗ ನಮಗ್ ಪ್ರೀತಿ ತೋರಿಸ್ಲಿ, ಅದೇನಿಲ್ಲ. ನಮ್ಮ ನಾಯಕರಾದಂತ ಬಾಬಾ ಸಾಹೇಬ್ ದನಿಗಳು, ರೋಹಿಣಿ ತಾಯಿ ಪಾಟೀಲ್ರು, ನಾನಾ ಸಾಹೇಬ್ ಪಾಟೀಲ್ರು ಅವ್ರು ಏನ್ ಹೇಳ್ತಾರ ಅದಕ್ ಬದ್ದಾಗಿ ನಾವು ಹೋಗಾರ ಸರ್. ಈಗೇನು ಯಾರ ಏನ ಹೇಳಿದ್ರು ನಾವೇನ್ ಅದ್ರಾಗ ಎರಡ್ ಮಾತಿಲ್ಲ, ಬದ್ಲಾಗುವುದಿಲ್ಲ. ವಿಶೇಷವಾಗಿ ಈಗ ಜಿಲ್ಲಾ ಪಂಚಾಯತಿ ಮತ್ತೆ ಕಾಂಗ್ರೆಸ್ ಇದು ನಿಮ್ಮ ಪಕ್ಷ ಸಹ ಗೆಲ್ಬೇಕು ಎಲ್ಲಾ ಜಿಲ್ಲಾ ಪಂಚಾಯತಿಗಳನ್ನ ಅಂತ ಹೇಳ್ಬಿಟ್ಟು ಸಾಕಷ್ಟು ತರಾತುರಿಯಲ್ಲಿ ಒಂದ್ ರೀತಿ ಸಿದ್ಧತೆ ನಡೆದಿದ್ದಾವೆ. ಹೌದು ಸರ್. ಇವತ್ತು ನಮ್ಮ ನಾಯಕರಾದಂಥ ಬಾಬಾ ಸಾಹೇಬ್ ದನಿಗಳ ನೇತೃತ್ವದಾಗ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಪಂಚಾಯತ್ ಚುನಾವಣೆ ಇರ್ಬೋದು, ಎಲ್ಲಾರು ಕೂಡ್ಕಾರ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಕೆಲಸುವಂತ ಕೆಲಸ ಮಾಡೋನು. ಅಲ್ಲಿ ಇದನ್ನ ಕಚ್ಚಾಡಿಕಾರ ಇದನ್ನ ಮಾಡುವಂತ ಇದು ಬೇಡ. ನಮ್ಮ ನಾಯಕರ ನೇತೃತ್ವದಾಗ ಪಕ್ಷದ ಇತರ ಕುಂತ್ಕಾರ ಬಗೆಹರಿಸುವಂಕಾರ ಕೆಲಸ ಮಾಡುವಂತ ಇದನ್ನ ಹೇಳಿದಾರ ನಾಯಕರು. ಅದನ್ನ ಪಾಲನೆ ಮಾಡ್ಕಾರ, ಎಲ್ಲಾರು ಕೂಡ್ಕಾರ ಕೆಲಸ ಮಾಡ್ಕಾರ, ಪಕ್ಷ ಗೆಲ್ಸುವಂತ ಕೆಲಸ ಮಾಡುವ ಅಂತ ಹೇಳ್ಕಾರ ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ ಎಲ್ಲಾ ಕಾರ್ಯಕರ್ತರಿಗೆ, ಮುಖಂಡರಿಗೆ. ಕೊನೆ ಪ್ರಶ್ನೆ, ಈಗ ಒಂದೇ ಒಂದು ಇದು ಮಾಡಿದ್ದಾರೆ ಅಬೀಬ್ ಶಿಲೇಧರ್ ಅವರು. ಶಂಕರಹಳ್ಳಿ ಅವ್ರದ್ದು ಒಂದ್ ರೀತಿ ಅವ್ರದ್ದು ಆಡಿಯೋ ಮತ್ತೆ ವಿಡಿಯೋ ಇದೆ, ನನ್ನ ಹತ್ರ ಇದೆ, ಸಮಯ ಸಂದರ್ಭ ಬಂದಾಗ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಏನ್ ಸರ್ ಅದು ವಿಡಿಯೋ? ಏನ್ ಅಸಲಿ ಕಹಾನಿ ಏನ್ ಸರ್ ಅದು ವಿಡಿಯೋದು? ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್, ಅವ್ರನ್ನ ಕೇಳ್ಬೇಕು ನೀವು. ಯಾರಿಗೆ ಸರ್? ಶಿಲೇದಾರ್ ಅವ್ರನ್ನ ಕೇಳ್ಬೇಕ್ರಿ. ನನಗೆ ಅದ್ರ ಬಗ್ಗೆ ಇದಿಲ್ಲ. ಹೌದಾ? ನಾನು ನಿಮ್ ಮೀಡಿಯಾದಾಗ ನೋಡಿದನು, ಅದ್ರ ಬಗ್ಗೆ ಏನಿಲ್ಲ. ಅದ್ರ ಬಗ್ಗೆ ನಾ ಹೇಳಿಕೆ ಕೊಡೋಲ್ಲ ನಿಮಗೆ. ಆಯ್ತು ಸರ್. ಯಾಕಂದ್ರೆ ಹಿರಿಯರದಾರು, ಅವ್ರ ಬಗ್ಗೆ ನಾವು ಮಾತಾಡೋದು ಬೇಡ.